ಎಲ್ಲರಿಗೂ ನಮಸ್ಕಾರ. ಸ್ವರ್ಣಗೌರಿ ಲಾಗ್ಸ್ಗೆ ಸ್ವಾಗತ. ಇವತ್ತಿನ ಸಂಕ್ರಾಂತಿ ಹಬ್ಬದ ವಿಶೇಷ ಪೂಜೆ ನಮ್ಮ ಮನೆಯಲ್ಲಿ ಈ ಥರ ಇಷ್ಟು ಮಾಡಿದ್ದೀವಿ. ತುಂಬ ಸರಳವಾಗಿ ಹಬ್ಬ ಮಾಡಿದ್ದೀವಿ. ಪ್ರತಿಯೊಂದು ಸಂಕ್ರಾಂತಿಗೂ ನೋಡಿ, ಪೊಂಗಲ್ ಮಾಡಿದ್ದೀನಿ, ಸ್ವಲ್ಪ ಕಡಲೆಕಾಯಿ ಗೆಣಸು ಬೇಯಿಸಿಟ್ಟಿದ್ದೀನಿ. ಹಾಗೆ ಪೂಜೆ ಮಾತ್ರ ಇಷ್ಟು ಸಾಧಾರಣವಾಗಿ ನಾವು ಮಾಡಿದ್ದೀವಿ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಆದರೂ ನನ್ನ ಸ್ವರ್ಣಗೌರಿ ಲಾಗ್ಸು ಚಾನಲ್ ಪ್ಲೀಸ್ ಯಾರೇ ನೋಡ್ತಾಯಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಿದ್ದೀನಿ. ಹಾಗೆ ನನ್ನ ಚಾನಲ್ನಲ್ಲಿ ಎಲ್ಲ ಥರ ವಿಧವಾದ ವೀಡಿಯೋಸ್ಗೂ ನಾನು ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ನಾನು ಫೇಸ್ ತೋರಿಸಿ ನಾನು ವಿಡಿಯೋ ಮಾಡಲಿಲ್ಲ ಅಂದ್ರೂ ನನಗೆ ಒಳ್ಳೆಯ ಮಾಹಿತಿಗಳ ಬಗ್ಗೆ ನಾನು ವಿಡಿಯೋವನ್ನು ನಾನು ಮಾಡಿ ಹಾಕ್ತೀನಿ. ದಯವಿಟ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ. ಹಾಗೆ ನನ್ನ ವ್ಯೂವರ್ಸ್ಗೆ, ನನ್ನ ಸಬ್ಸ್ಕ್ರೈಬರ್ಸ್ಗೆ ಎಲ್ರಿಗೂ ತುಂಬಿರೋದೇ ಧನ್ಯವಾದಗಳು. ಹಾಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇರೋರಿಗೂ ಹಾಗೂ ನನ್ನ ಸಬ್ಸ್ಕ್ರೈಬರ್ಸ್ಗೂ ತುಂಬ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ನನ್ನ ಸ್ವರ್ಣಗೌರಿ ಲಾಗ್ಸ್ ಚಾನಲ್ನ ನೋಡಿ ಬೆಳೆಸಿ. ಯಾಕೆಂದರೆ ಮೊದಲನೇ ಒಂದು ಚಾನಲ್ಲು 3 ಸತಿನೂ ವೈಲೇಷನ್ ಬಂತು ಅಂತ ಸುಮಾರು ವಿಡಿಯೋದಲ್ಲಿ ನಾನು ಹಾಕಿದ್ದೀನಿ. ಯಾಕೆ ಬಂತು, ಏನು ಬಂತು ಅಂತ ನಾನು ಹೇಳೋಕ್ಕೆ ಇವಾಗ ನಾನು ಹೇಳ್ತೀನಿ. ಹಾಗೂ ಹೇಳೋಕ್ಕೆ ಮುಂಚೆ ಇನ್ನೊಂದು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಹಾಗೂ ನನಗೆ ಎಲ್ಲರೂ ನನ್ನ ಲೈವಲ್ಲಿ ಎಲ್ಲರೂ ಬಂದು ಪಾಪ ಎಲ್ಲ ಮಕ್ಕಳುಗಳು ಸಹ ಬಂದು ನನಗೆ ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ. ನನ್ನ ಸಬ್ಸ್ಕ್ರೈಬರು ಮತ್ತು ಸಬ್ಸ್ಕ್ರೈಬ್ ಆಗಿದ್ದೀರಾ, ಮತ್ತು ಲೈವಿಗೆ ಬಂದು ತುಂಬಾ ಸಪೋರ್ಟ್ ಮಾಡಿ ನನ್ನ ವಾಚ್ ಅವರ್ ಆಗೋದಕ್ಕೆ ಎಷ್ಟು ಸಪೋರ್ಟ್ ಮಾಡಿದ್ರ ನಿಮ್ಮೆಲ್ರಿಗೂ ತುಂಬಿರೋದೇ ಧನ್ಯವಾದಗಳು. ಇನ್ನೇ ಈ ಚಾನಲ್ನಲ್ಲೂ ಮೊದಲನೇದಲ್ಲಿ ಆಲ್ ಇನ್ ಒನ್ ಕನ್ನಡ ಅಂತ ಒಂದು ಚಾನಲ್ ಇದೆ. ಆ ಚಾನಲ್ಲು ಫಸ್ಟ್ ಟೈಮು ವಾಚ್ ಅವರ್ ಕಂಪ್ಲೀಟ್ ಮಾಡೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದರೆ ಅಷ್ಟಿಷ್ಟು ಕಷ್ಟಪಟ್ಟಿಲ್ಲ. ಸರಿಯಾಗಿ ನಿದ್ದೆನೂ ಸಹ ಮಾಡ್ತಾ ಇರಲಿಲ್ಲ. ಹಾಗೆ ಸಬ್ಬಿಗೂ ಅಷ್ಟೇ, ಎಲ್ಲರ ಲೈವ್ಗೆ ಹೋಗೋದು, ಸಬ್ ತಗೊಬರೋದು, ಮತ್ತು ನಾವು ಅವ್ರಿಗೆ ವಾಪಸ್ ಕೊಡೋದು, ಆ ಥರ ಎಲ್ಲ ಮಾಡ್ತಿದ್ದೋ. ಹಾಗಾಗಿ ಹೆಂಗೋ ಕಷ್ಟಪಟ್ಟು 4,000 ವಾಚ್ ಅವರು 1,000 ಸಬ್ಬು ಮಾಡ್ಕೊಂಡ್ಮೇಲೆ ಒಬ್ಬರು ಪುಣ್ಯಾತ್ಮರ ಕೈಲಿ ನನ್ನ ಚಾನಲ್ನ ಕೊಟ್ಟೆ. ಅವ್ರ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ, ಯಾರ ಹೆಸರು ಹೇಳೋಕ್ಕೂ ಬೇಜಾರಾಗುತ್ತೆ, ಅವ್ರ ಹೆಸರು ಹೇಳೋಕ್ಕೂ. ಯಾಕೆಂದರೆ ಈ ಚಾನಲ್ ನಾನು ಮೋನೋ ಆಗಲಿ ಆಮೇಲೆ ಹೇಳ್ತೀನಿ, ಸರಿನಾ? ಹಾಗಾಗಿ ನೀವು ಯಾರೇ ಆಗಲಿ ಅಂಥ ಟೆಕ್ಗಳ ಕೈಲಿ ನಿಮ್ಮ ಚಾನಲ್ನ ದಯವಿಟ್ಟು ಕೊಡಬೇಡಿ. ನನ್ನ ಚಾನಲ್ ಆದಂಗೆ ಆಗಬಾರ್ದು. ಯಾಕೆಂದರೆ ಒಂದು ಟೆಕ್ ಕೈಲಿ ನಮ್ಮ ಚಾನಲ್ನ ಕೊಡ್ತೀವಿ ಅಂತ ಅಂದಮೇಲೆ ಕಷ್ಟಪಟ್ಟು ಇಷ್ಟು ಕಷ್ಟಪಟ್ಟಿರ್ತೀವಿ. ಅವ್ರ ಕೈಲಿ ಕೊಟ್ಟ ಮೇಲೆ ಅಂದರೆ ಅವರು ಜವಾಬ್ದಾರಿಯಿಂದ ನಮ್ಮ ಚಾನಲ್ನ ಅಲ್ಲಿ ಏನು ಸಮಸ್ಯೆ ಇದೆ, ಏನಾಗಿದೆ ಇವ್ರ ಚಾನಲ್ನಲ್ಲಿ, ಇಲ್ಲ ಮಾನಿಟೈಸೇಷನ್ ಆನ್ ಆಗುತ್ತಾ ಇಲ್ವಾ, ಇಲ್ಲ ಇದನ್ನು ಡಿಲೀಟ್ ಮಾಡಬೇಕಾ, ಇದನ್ನು ಪ್ರೈವೇಟ್ಗೆ ಹಾಕಬೇಕಾ ಅಂತ ಹೇಳಿ ನಮ್ಮ ಚಾನಲ್ಗೆ ಏನೇ ಸಮಸ್ಯೆ ಇದ್ರೂ ಅವರು ಬಗೆಹರಿಸ್ಕೊಂಡು ನಮಗೆ ಸರಿಯಾದ ಮಾಹಿತಿ ಕೊಟ್ಟು ಮತ್ತು ಸ್ಕ್ರೀನ್ಶಾಟ್ ಆದರೂ ಮಾಡಿ ಇಂಥ ಡಿಲೀಟ್ ಮಾಡೋಕ್ಕೆ ಆಗಲ್ಲ. ಯಾಕೆಂದರೆ ಡಿಲೀಟ್ ಮಾಡೋ ಬದಲು ಚಾನಲ್ ಮಾನಿಟೈಸೇಷನ್ ಆಗೋಕ್ಕೆ ಮುಂಚೆ ಇದನ್ನು ಪ್ರೈವೇಟ್ಗೆ ಹಾಕಿ ಅಂತಲೂ ಹೇಳಿಲ್ಲ. ಎಷ್ಟು ಕಷ್ಟಪಟ್ಟು ಲೈವ್ಗಳು ಮಾಡಿದ್ದು. ತಪ್ಪು ಇರುತ್ತೆ, ಯಾರೇ ಆಗಲಿ ಒಂದು ಚಾನಲ್ ಓಪನ್ ಮಾಡಿದ್ದಾರೆ ಅಂತ ಅಂದಮೇಲೆ ಮೊದಲನೇದಾಗಿ ಆ ಚಾನಲಲ್ಲಿ ತಪ್ಪಿರುತ್ತೆ. ಪ್ರತಿಯೊಬ್ಬರು ಯಾರು ಕಲ್ತ್ಕೊಂಡು ಬಂದಿರಲ್ಲ. ಅವರು ಅಷ್ಟೇ, ಆ ಟೆಕ್ಗಳು ಅವರು ಚಾನಲಲ್ಲಿ ಅವರು ಸ್ಟಾರ್ಟಿಂಗು ಚಾನಲ್ ಓಪನ್ ಮಾಡಿದಾಗ ಅವರು ಕಲ್ತ್ಕೊಂಡು ಬಂದಿರಲ್ಲ. ಹಾಗಾಗಿ ನಾವು ಏನು ಹೇಳ್ತಾರೆ, ಇವರು ಆ ಟೆಕ್ವ್ರನ್ನ ಫಾಲೋ ಮಾಡಿದ್ದೀರಾ, ಇವ್ರ ವೀಡಿಯೋಸ್ನ ನೋಡ್ತೀರಾ, ಅವ್ರ ವೀಡಿಯೋಸ್ನ ನೋಡ್ತೀರಾ, ನಾವು ಯಾರ ವೀಡಿಯೋಸ್ ಆದರೂ ನೋಡ್ತೀವಿ. ಅವ್ರಿಗೆ ಯಾಕೆ ನಮ್ಮ ಚಾನಲ್ನ ಕೊಟ್ಟ ದುಡ್ಡು ಕೊಟ್ಟ ಮೇಲೆ ಅವರು ನಮ್ಮ ಚಾನಲ್ನ ಮಾನಿಟೈಸೇಷನ್ ಮಾಡಿ ಕೊಡಬೇಕಾದ್ದು ಕರ್ತವ್ಯ. ಹಾಗೆ ನಮ್ಮ ಚಾನಲ್ ಏನೇನು ಸಮಸ್ಯೆ ಇದೆ ಚೆಕ್ ಮಾಡಿ ರೆಡಿ ಮಾಡ್ಕೊಳ್ಳಬೇಕಾಗಿರೋದು ಅವ್ರ ಕರ್ತವ್ಯ. ಅವ್ರು ಯಾವುದೂ ಮಾಡಿಲ್ಲ. ಫಸ್ಟ್ ಟೈಮ್ ಏನು ಹೇಳ್ತಾರೆ, ಮೇಡಮ್ ನಿಮ್ಮ ಚಾನಲ್ ಒಂದೇ ಅಲ್ಲ ನಾವು ಚೆಕ್ ಕೂತ್ಕೊಳ್ಳೋದಕ್ಕೆ, ನಮ್ಮದೇ 9 ಚಾನಲ್ ಇದೆ. ಹಾಗಾಗಿ ನಿಮ್ಮದು ಚಾನಲ್ ಅಷ್ಟು ಚೆಕ್ ಮಾಡೋಕ್ಕಾಗಲ್ಲ, ಎಷ್ಟೊಂದು ಸಮಸ್ಯೆ ಇದೆ. ಸಮಸ್ಯೆ ಇರೋದಕ್ಕೆ ತಾನೇ ಕೊಟ್ಟಿರೋದು. ಸಮಸ್ಯೆ ಇದೆ ಅಂಥೇಳಿ ದುಡ್ಡು ಇಸ್ಕೊಳ್ಳೋಕೆ ಮುಂಚೆನೇ ನಿಮ್ಮ ಚಾನಲ್ ಬೇಡ ನನಗೆ ಅಂತ ಹೇಳಿದ ತಕ್ಷಣ ಹೇಳಿದ್ದಿದ್ರೆ ನಾವು ಬೇರೆಯವ್ರ ಕೈಲಿ ಕೊಟ್ಟು ರೆಡಿ ಮಾಡ್ಕೊಳ್ತಿದ್ದೋ ನಮ್ಮ ಚಾನಲ್ ಅಲ್ವಾ. ಹಾಗಾಗಿ ಅವರು ಮಾಡಿದ್ದು ತಪ್ಪು. 2ನೇ ಸಲ ಹೋಗಲಿ ಅಪ್ಲೈ ಮಾಡಿದ್ರು, ಏನೋ ಪ್ರಾಣಿಗಳದೆಲ್ಲ ಹಾಕಿದ್ದೀರಾ, ಬೆಕ್ಕು ಹಾಕಿದ್ದೀರಾ, ಅದು ಹಾಕಿದ್ದೀರಾ, ಇದು ಹಾಕಿದ್ದೀರಾ, ಮಕ್ಕಳನ್ನ ತೋರಿಸಿದ್ದೀರಾ ಅಂತ. ನಮ್ಮ ಮಕ್ಕಳುಗಳನ್ನ ಒಂದು ಶಾರ್ಟ್ಸಲ್ಲಿ ಮಾತ್ರ ತೋರಿಸಿದ್ದೀನಿ.
ವಿಡಿಯೋದಲ್ಲಿ ಎಲ್ಲೂ ತೋರಿಸಿಲ್ಲ, ಶಾರ್ಟ್ಸಲ್ಲಿ ಮಾತ್ರ ತೋರಿಸಿರೋದಕ್ಕೆ ಅದನ್ನು ಡಿಲೀಟ್ ಮಾಡಿ ಅಂತಂದರು. ಅದು ಡಿಲೀಟ್ ಮಾಡಿದೆ. ಲೈವಲ್ಲೆಲ್ಲ ಪ್ರಾಣಿನ ತೋರಿಸಿದ್ದೀರಾ, ಡಿಲೀಟ್ ಮಾಡಿ ಅಂದರು, ಅದನ್ನು ಡಿಲೀಟ್ ಮಾಡಿದೆ. ವಾಚ್ ಅವರು ಇನ್ನು ಸ್ವಲ್ಪ ಲೇಟ್ ಆಗೋಯಿತು, ಯಾಕೆಂದರೆ ಅದರಲ್ಲಿರೋದೆಲ್ಲ ಮೈನಸ್ ಆಯಿತು, ವಾಚ್ ಅವರು ಲೇಟ್ ಆಗಿರೋದಕ್ಕೆ ಸರಿ ಆಯಿತು ಅಂದ್ಬಿಟ್ಟು ಅದನ್ನು 4,000 ವಾಚ್ ಅವರ್ ಅದು ಕಂಪ್ಲೀಟ್ ಆದಮೇಲೆ ಮೊನಗೆ ಅಪ್ಲೈ ಮಾಡಿದ್ಮೇಲೆ ವೈಲೇಷನ್ ಬಂತು. ಯಾಕೆ ಬಂತು? ಅವರು ನಮ್ಮ ಚಾನಲ್ನ ಬೇಜವಾಬ್ದಾರಿಯಿಂದ ತಗೊಂಡಿರೋದಕ್ಕೆ, ಬೇಜವಾಬ್ದಾರಿಯಿಂದ ಇರೋದಕ್ಕೇನೆ, ನಮ್ಮ ಚಾನಲ್ ಚೆಕ್ ಮಾಡದೇ ಇರೋದಕ್ಕೇನೆ ಆ ಥರ ವೈಲೇಷನ್ ಬಂತು. ತಪ್ಪು ಸರಿ ಮಾಡ್ಕೊಂಡು ನಮ್ಮ ಮಾಡಿರೋ ತಪ್ಪನ್ನ ಸರಿ ಮಾಡೋದೇನೆ ಮಾನಿಟೈಸೇಷನ್ ತಗೊಳಕ್ಕೆ ಅಂತ ದೊಡ್ಡ ಮನುಷ್ಯರು ತೊಗೊಂಡಿರ್ತಾರಲ್ಲ, ಅವರು ಚೆಕ್ ಮಾಡಿ ನಮ್ಮ ಚಾನಲ್ನ ರೆಡಿ ಮಾಡಿಕೊಡ್ಬೇಕು. ಆಯಿತಾ? ಫಸ್ಟ್ ಟೈಮ್ ವೈಲೇಷನ್ ಬಂತು. ಅವು 1 ತಿಂಗಳು ಕಾಯ್ದೆ. ವೈಲೇಷನ್ ಬಂದಮೇಲೆ ಇನ್ನೊಂದು ತಿಂಗಳು ಟೈಮ್ ಇರುತ್ತೆ. ಇನ್ನೊಂದು ತಿಂಗಳಲ್ಲಿ, ಬರೋ ತಿಂಗಳಲ್ಲಿ ಇನ್ನೊಂದು ಸತಿ ಅಪ್ಲೈ ಮಾಡಿ ಅಂತ ಹೇಳಿದಾಗ, ಸರಿಗಿದೆ ಮೇಡಮ್ ಮಾಡಿಬಿಡ್ತೀವಿ ಅಂತ ಹೇಳಿದ್ರು. ಸರಿ ಇದೆಯಲ್ವ ಅಂತ ಇವಾಗಾದರೂ ಸರಿಯಾಗಿ ಚೆಕ್ ಮಾಡಿ ಅಂತಂದರೆ, ಮೇಡಮ್ ನೀವು ಎಷ್ಟೊಂದು ಪ್ರಾಬ್ಲಮ್ ಮಾಡಿದ್ದೀರಾ, ಲೈವಲ್ಲಿ ನೀವು ಎಲ್ಲರ ಸಪೋರ್ಟು ತೊಗೊಂಡಿದ್ದೀರಾ, ಲೈವಲ್ಲಿ ಯಾರು ಸಪೋರ್ಟ್ ಆದರೂ ತೊಗೊಳ್ತೀವಿ, ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಇವಾಗ ಲೈವ್ ಬಂದ ಮೇಲೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಮಾಡದೆ ಈ ಸಪೋರ್ಟ್ ತಗೊಳ್ದೆ ಯಾರು ಲೈವ್ ಮಾಡ್ತಾರೆ, ಯಾರು ವೀಡಿಯೋ ಮಾಡ್ತಾರೆ? ಮತ್ತು ನಾವು ಈನಾ ಕ್ರಿಯೇಟರ್ನ ಫಾಲೋ ಮಾಡಿದ್ದೀರಾ, ಈನಾ ಕ್ರಿಯೇಟರ್ ವೀಡಿಯೋಸ್ನ ನೀವು ನೋಡಿದ್ದೀರಾ ಅಂತ ಹೇಳ್ತಾರೆ. ನಾವು ಯಾರು ಯೂಟ್ಯೂಬ್ಗೆ ನಾವು ಕಾಲಿಟ್ಟ ಮೇಲೆ ನಾವು ಚಾನಲ್ ಇಲ್ಲದೆ ಹೋಗಲಿ ಯಾರು ವೀಡಿಯೋಸ್ ಆದರೂ ನೋಡ್ತೀವಿ, ಯಾವ ಟೆಕ್ ವೀಡಿಯೋ ಆದರೂ ನೋಡ್ತೀವಿ, ಯಾರು ಕ್ರಿಯೇಟರ್ ವೀಡಿಯೋ ಆದರೂ ನೋಡ್ತೀವಿ. ಇವ್ರಿಗೇನು ಕಷ್ಟ? ಕೊಟ್ಟಿರೋ ನನ್ನ ಚಾನಲ್ನ ಸರಿ ಮಾಡಿಕೊಂಡು ಮಾನಿಟೈಸೇಷನ್ ಆನ್ ಮಾಡಿಕೊಡ್ಬೇಕಾಗಿರೋದು ಇವ್ರ ಕರ್ತವ್ಯ ಅಲ್ವಾ? ಇದೇನಾದರೂ ನಾನು ಮಾತಾಡೋದ್ರಲ್ಲಿ ತಪ್ಪಿದರೆ ನೀವು ಕಮೆಂಟ್ ಮಾಡಿ, ನೀವು ಮಾತಾಡೋದು ಸರಿ ಇಲ್ಲ ಅಂತ, ಆಯಿತಾ? ಹಾಗಾಗಿ 2ನೇ ಸಲಿನೂ ವೈಲೇಷನ್ ಬಂತು. ಯಾಕೇಳಿ ನನ್ನ ಚಾನಲ್ನ ಅವಾಗೂ ಕರೆಕ್ಟಾಗಿ ಚೆಕ್ ಮಾಡಿಲ್ಲ. ಸರಿ ಇದೆ ಯಾಕೇಳಿ ಅವ್ರಿಗೆ ಟೈಮೇ ಇಲ್ಲ. ನಮ್ಮ ಚಾನಲ್ ಚೆಕ್ ಮಾಡಿ ಮಾಡ್ಕೊಡೋಕ್ಕೆ ಟೈಮೇ ಇಲ್ಲ. ಓದೋ ಹುಡುಗನ ಜೊತೇಲಿ ಇಟ್ಕೊಂಡು ಹುಡುಗನಿಗೆ ಓದ್ತಾನ ಇಲ್ಲ ಬೇರೆಯವ್ರ ಚಾನಲ್ ಚೆಕ್ ಮಾಡ್ಕೊಂಡು ಕೂತ್ಕೊತಾನ? ಎಫರ್ಟ್ ಹಾಕಿ. ಒಬ್ಬರು ನಮ್ಮ ಜವಾಬ್ದಾರಿಯಿಂದ ಅವರು ನಂಬಿಕೆ ಇಟ್ಟು ನಿಮಗೆ ಚಾನಲ್ ಕೊಟ್ಟಿದ್ದಾರೆ ಅಂತ ಅಂದಮೇಲೆ ಅವ್ರು ನಮ್ಮ ಚಾನಲ್ನ ಜವಾಬ್ದಾರಿಯಿಂದ ಕೂತ್ಕೊಂಡು ನೋಡಿ ಏನಾಗಿದೆ ಏನಾಗಿಲ್ಲ, ಇದನ್ನು ಪ್ರೈವೇಟ್ಗೆ ಹಾಕ್ಕೊಳ್ಳಿ, ಲೈವಲ್ಲಿ ಎಲ್ಲರೂ ಸಪೋರ್ಟ್ ಮಾಡ್ತಾರೆ, ಎಲ್ಲರೂ ಮ್ಯೂಟ್ ಲೈವು ಇಟ್ಬಿಟ್ಟು ಮಲ್ಕೊತಾರೆ, ಎಲ್ಲರೂ ಅದೇ ಥರ ಮಾಡ್ಕೊಂಡಿದ್ದಾರೆ. ಇವಾಗೆಲ್ಲ ಸುಮಾರು ತಿಂಗಳುಗಳಿಂದನೂ 1 ವರ್ಷ 2 ತಿಂಗಳು 3 ತಿಂಗಳು ಆಗ್ತಾಯಿದೆ ನಾನು ಹಳೆ ಚಾನಲ್ ಓಪನ್ ಮಾಡಿ. ಹಾಗಾಗಿ ಹಳೆ ಚಾನಲ್ನ ಆ ಥರ ಆಯಿತು. 2ನೇ ಸತಿನೂ ವೈಲೇಷನ್ ಬಂತು. ಹೋಗಲಿ ಬಿಡು ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟು ಆದರೆ 3ನೇ ಸತಿನೂ ಅದೇ ಥರ. ಅದಕ್ಕೆ ಅಂತ 3 ತಿಂಗಳು ಟೈಮ್ ತಗೊಂತು. ಟೋಟಲ್ ಎಷ್ಟು ನಂದು ಹಳೆ ಚಾನಲ್ಲು, ನನ್ನ ಚಾನಲ್ ಮಾನಿಟೈಸೇಷನ್ ಆನೂ ಆಗಲಿಲ್ಲ. 3ನೇ ಸಲಿನೂ ವೈಲೇಷನ್ ಬಂತು. ಕೇಳಿದ್ದಕ್ಕೆ ಏನು ಮಾಡ್ತಾರೆ, ನೀವು ನಮ್ಮದೇ 9 ಚಾನಲ್ ಇದೆ ಮೇಡಮ್, ನಮ್ದು ಅದನ್ನು ನೋಡೋಕ್ಕೆ ಟೈಮ್ ಇಲ್ಲ, ನೀವು ಇಷ್ಟೊಂದು ಸಮಸ್ಯೆ ಮಾಡಿದ್ದೀರಲ್ಲ, ನಿಮ್ಮ ಚಾನಲ್ ಹೆಂಗೆ ನೋಡ್ಕೊಂಡು ಕೂತ್ಕೊಳ್ಳೋಣ? ಹೋಗಲಿ, ದುಡ್ಡಾದರೂ ವಾಪಸ್ ಕೊಡಿ. ನೀವು ಕೈಲಿ ಕೆಲಸ ಮಾಡೋಕ್ಕಾಗಲಿಲ್ಲ ಅಂದರೆ ನೀವೇ ಹೇಳಿ. ಯಾರೇ ಹೊಸ ಯೂಟ್ಯೂಬ್ ಮಾಡಿದ್ಮೇಲೆ ಎಷ್ಟು ಕಷ್ಟ ಇರುತ್ತೆ ಅಂತ ಪ್ರತಿಯೊಬ್ಬರು ಯೂಟ್ಯೂಬರ್ಗೂ ಗೊತ್ತು ಅಲ್ವಾ? ಹಾಗಾಗಿ ಅವ್ರು ಮಾಡಿದ್ದು ದೊಡ್ಡ ತಪ್ಪು. 3 ಸತಿನೂ ವೈಲೇಷನ್ಸ್ ಬರೋಕ್ಕೆ ಸಾಧ್ಯನೇ ಇಲ್ಲ. ಎಂಥೋ ಟೆಕ್ಕುಗಳು ಕೈಲಿ ಕೊಟ್ರು, ಗೊತ್ತಿಲ್ಲದವ್ರನ್ನ ಕೈಲಿ ಕೊಟ್ರು ಅವರು ನಮ್ಮ ಚಾನಲ್ನ ಮಾನಿಟೈಸೇಷನ್ ಮಾಡಿಕೊಟ್ಟಿರೋರು. ಇವರು ನಮ್ಮ ಚಾನಲ್ ಮಾನಿಟೈಸೇಷನ್ ಮಾಡಿಕೊಟ್ಟೇ ಇಲ್ಲ. ಅವ್ರಿಗೆ ಟೈಮೇ ಇಲ್ವಂತೆ. ಟೈಮ್ ಇಲ್ಲ ಅಂದರೆ ಕತ್ತೆ ಕಾಯಕ್ಕೆ ತೊಗೊಬೇಕಾ ನಮ್ಮ ಚಾನಲ್ನ ಅವರು ಅಲ್ವಾ? ಅವ್ರ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ. ಯಾಕೆಂದರೆ ಅವರು ನಮಗೆ ಚಾನಲ್ ಈ ಥರ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ನಾವು ಅವ್ರ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ. ನನಗೆ ಬೇಜಾರಾಗುತ್ತೆ. ಎಷ್ಟು ಹತ್ತಿದ್ದೀನಿ ಅಂತಂದರೆ ಅಷ್ಟಿಷ್ಟು ಹತ್ತಿಲ್ಲ. ಯಾಕೆಂದರೆ ನಾವು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡಿಕೊಂಡು, ಮನೆ ಕೆಲಸ ಮಾಡಿಕೊಂಡು, ಯೂಟ್ಯೂಬ್ ಮಾಡಿಕೊಂಡು ಅಷ್ಟೋ ಇಷ್ಟೋ ನಮ್ಗೆ ಗೊತ್ತಿರೋವಂಥ ವೀಡಿಯೋಗಳನ್ನೆಲ್ಲ ಹಾಗೂ ಒಂದೇ ಒಂದು ರಿವ್ಯೂಸ್ ಕಂಟೆಂಟ್ ವೀಡಿಯೋ ಬಂದಿತ್ತು, ಅದನ್ನು ಸಹ ಡಿಲೀಟ್ ಮಾಡಿದೆ. ಆಯಿತಾ? ಅದನ್ನೇನೋ ತಪ್ಪು, ಸರಿ ಆಯಿತಾ? ಶಾರ್ಟ್ಸಲ್ಲಿ 3-4 ಹ್ಯಾಶ್ಟ್ಯಾಗ್ ಹಾಕಿದ್ದೆ, ಅದನ್ನು ರಿಮೂವ್ ಮಾಡಿ ಅಂದಿದ್ರು. ಎಲ್ಲ ರಿಮೂವ್ ಮಾಡಿ ಎಡಿಟಿಂಗ್ ಮಾಡಿ ಎಲ್ಲ ಫಿಲ್ಟ್ರ್ ಮಾಡಿ ಕೊಟ್ಟರು ವೈಲೇಷನ್ ಬಂತು. ಏನಕ್ಕೆ ಅಂತ ಅಂದರೆ ಅವರು ಸರಿಯಾಗಿ ಚೆಕ್ ಮಾಡಿ ಇದ್ದರೆ ನನ್ನ ಚಾನಲ್ ಮಾನಿಟೈಸೇಷನ್ 100% ಆಗ್ತಿತ್ತು. ಎಲ್ಲ ಎಡಿಟ್ ಆದಮೇಲೆ ಎಲ್ಲನೂ ಸರಿ ಮಾಡಿದ್ಮೇಲೆ ಸುಮಾರು 300-400 ವೀಡಿಯೋಗಳನ್ನ ನನ್ನ ಕೈಲಿ ಡಿಲೀಟ್ ಮಾಡಿಸಿದ್ರು. ಇದನ್ನು ಡಿಲೀಟ್ ಮಾಡಿ, ಕೊನೆಗೆ ಯಾವುದನ್ನು ಡಿಲೀಟ್ ಮಾಡಿರಿ ಎಡಿಟ್ ಮಾಡಿದ್ರು ಆಗಲೇ ಇಲ್ಲ. ಯಾರೇ ಯೂಟ್ಯೂಬರ್ಸು, ಹೊಸ ಯೂಟ್ಯೂಬರ್ಸೇ ಆಗಲಿ, ನನ್ನ ಕಡೆಯಿಂದನೂ ತಪ್ಪಾಗಿರುತ್ತೆ ಅಂತ ಅಂದ್ಕೊಳ್ತೀನಿ. ನನ್ನ ಕಡೆಯಿಂದನೂ ತಪ್ಪಾಗಿರುತ್ತೆ, ಟೆಕ್ಗಳ ಕಡೆಯಿಂದನೂ ತಪ್ಪಾಗಿರುತ್ತೆ. ಅವರು ಬೇಜವಾಬ್ದಾರಿಯಿಂದ ನನ್ನ ಚಾನಲ್ ಸರಿಯಾಗಿ ಮಾಡಿಲ್ಲ.
ಹೊಸ ಯೂಟ್ಯೂಬರ್ಸ್ ಯಾರು ಇಂಥ ತಪ್ಪುಗಳನ್ನ ನೀವು ಮಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಮತ್ತು ಲೈವಲ್ಲೂ ಅಷ್ಟೇ ಮಾತಾಡಿ ಫೇಸ್ ತೋರಿಸಿ. ನಾನು ಸುಮಾರು ನನ್ನ ಹಳೆ ಚಾನಲಲ್ಲಿ ಎಲ್ಲ ಲೈವಲ್ಲೂ ಫೇಸ್ ತೋರಿಸಿನೇ ಲೈವ್ ಮಾಡಿದ್ದೀನಿ. ಮತ್ತು ಕೆಲವೊಮ್ಮೆ ಮಾತ್ರ ಕೆಲವರು ವಾಚ್ ಅವರ್ ಮಾಡ್ಕೊಳ್ಳೋದಕ್ಕೆ ಒಬ್ರಿಗೊಬ್ರು ಸಪೋರ್ಟ್ ತಗೊತಾರೆ. ಹಾಗಾಗಿ ಸಪೋರ್ಟ್ ಮಾಡ್ಕೊಳ್ಳಿ, ಸಪೋರ್ಟ್ ತಗೊಳ್ಳಿ. ಹಾಗೆ ನನ್ನ ಈ ಸ್ವರ್ಣಗೌರಿ ಚಾನಲ್ ಹೊಸ ಚಾನಲ್ನ ಸಪೋರ್ಟ್ ಮಾಡಿ. ದಯವಿಟ್ಟು ವೀಡಿಯೋಗಳನ್ನ ನೋಡಿ. ನನಗೆ ಅವಶ್ಯಕತೆ ತುಂಬ ಇದೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಪೂರ್ತಿ ನೋಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ನಿಮ್ಮ ಮುಖಾಂತರ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಈ ವಿಡಿಯೋ ನೋಡಿರೋರಿಗೆ ಎಲ್ರಿಗೂ ತುಂಬಿರುವುದೇ ಧನ್ಯವಾದಗಳು ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ರಿಗೂ, ನಿಮಗೆ, ನಿಮ್ಮ ಕುಟುಂಬಕ್ಕೆ ಎಲ್ರಿಗೂ ಆರೋಗ್ಯ ಆಯಸ್ಸು ಎಲ್ಲ ಕೊಟ್ಟು ನಿಮ್ಮ ಕುಟುಂಬನ ಎಲ್ಲರಿಗೂ ಕಾಪಾಡಲಿ ಶಿವ ಪರಮಾತ್ಮ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತೀನಿ. ಎಲ್ಲರೂ ನನ್ನ ವಿಡಿಯೋ ನೋಡಿಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನೋಡಿದ್ರಲ್ಲ, ಇಷ್ಟೊತ್ತರೆಗೂ ವಿಡಿಯೋ ನೋಡಿರೋರು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಪೂರ್ತಿ ನೋಡಿ. ಹಾಗೆ ನೋಡಿ, ನಮ್ಮ ಮನೆಯಲ್ಲಿ ತುಂಬ ಸಾಧಾರಣವಾಗಿ ಹಬ್ಬ ಈ ಥರ ಮಾಡಿದ್ದೀವಿ. ಯಾಕೆಂದರೆ ನಾನು ಬೇಗ ಎದ್ದು ಕೆಲಸಕ್ಕೆಲ್ಲ ಹೋಗೋಷ್ಟಕ್ಕೆ ರೆಡಿ ಮಾಡಿದ್ದೆ. ಅಷ್ಟಕ್ಕೆ ನಮ್ಮ ಮನೆಯವರು ಸಹ ಬಂದು ಹೆಲ್ಪ್ ಮಾಡಿ ಪೂಜೆ ಮಾಡಿದ್ರು, ರೆಡಿ ಮಾಡಿದ್ರು. ನಾನು ಮತ್ತೆ ನೈವೇದ್ಯಕ್ಕೆ ಇದನ್ನೆಲ್ಲ ಮಾಡೋಷ್ಟಕ್ಕೆ ತುಂಬ ಟೈಮ್ ಆಗೋಯಿತು. 1 ಗಂಟೆ ಅಷ್ಟಕ್ಕೆ ಕೆಲಸಕ್ಕೆ ಹೋಗಬೇಕಾಗಿತ್ತು. ಬಟ್ 1:15ಗೆ ಕೆಲಸಕ್ಕೆ ಹೋದೆ ನಾನು ಅವತ್ತು. ಪೂಜೆ ಎಲ್ಲ ಮಾಡಿ, ಏನೇ ಆಗಲಿ, ಹಬ್ಬ ಆಗಲಿ ಏನೇ ಆಗಲಿ, ಅಷ್ಟೊತ್ತಲ್ಲಿ ಎದ್ದು ಪೂಜೆ ಮಾಡಿದಾಗ ಮನೆಯಲ್ಲಿ ಏನೋ ಒಂಥರ ಸಮಾಧಾನ ಇರುತ್ತೆ ಅಲ್ವಾ. ಹಾಗಾಗಿ ನಮ್ಮ ಮನೆಯವರು ಪೂಜೆ ಎಲ್ಲ ಮಾಡಿಕೊಟ್ರು. ನಾನೆಲ್ಲ ರೆಡಿ ಮಾಡಿದೆ. ಹಾಗೆ ಪೂಜೆ ಎಲ್ಲ ಆದಮೇಲೆ ಒಂದು 5 ನಿಮಿಷ ದೇವ್ರ ಧ್ಯಾನ ಮಾಡಿದ್ರ ಮೇಲೆ ಸಂಕ್ರಾಂತಿ ಹಬ್ಬದ ದಿವಸ ಶಿವನಿಂದ ಧ್ಯಾನ ಮಾಡಿ ಮಂತ್ರ ಹೇಳಿದ್ಮೇಲೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ, ನಮ್ಮ ದೇಹದಲ್ಲಿರೋ ಒಂದು ನೆಗೆಟಿವಿಟಿ ಎಲ್ಲ ಹೋಗಿ ಪಾಸಿಟಿವಿಟಿ ಬರುತ್ತೆ. ಆರೋಗ್ಯ ಕೊಡು, ಎಲ್ಲರಿಗೂ ಒಳ್ಳೇದು ಮಾಡು ಅಂತ ಬೇಡ್ಕೊಂಡು ಶಿವನ ಮಂತ್ರ ಸ್ತೋತ್ರ ಹೇಳ್ಕೋಬೇಕು. ತುಂಬ ಒಳ್ಳೆಯದು. ಹಾಗೆ ಕೊನೆವರೆಗೂ ನನ್ನ ವಿಡಿಯೋ ನೋಡಿರೋರಿಗೆಲ್ಲರಿಗೂ ತುಂಬ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡಿ ಹಾಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಂ ನಮಃ ಶಿವ. ಜೈ ಶ್ರೀರಾಮ್, ಜೈ ಆಂಜನೇಯ.